ವೆಲ್ಕಮ್ ಬ್ಯಾಕ್. ದೇಗುಲ ದಂಗಲ್ ಜೋರ ಆಗ್ತಾ ಇದೆ. ದೇಗುಲ ದಂಗಲ್ಗೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇರುವಂತಹದನ್ನ ಕೂಡ ನಾವು ನೋಡ್ತಾ ಇದೀವಿ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ 2009ರ ಸುಪ್ರೀಂ ಕೋರ್ಟ್ ಆದೇಶವನ್ನ ಇಟ್ಟುಕೊಂಡು ಈಗ ಒಂದಷ್ಟು ದೇವಸ್ಥಾನಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಈಗ ಕೇಳಿ ಬರುವಂತಹ ಮಾತು ಐತಿಹಾಸಿಕ ಹಿನ್ನೆಲೆಗಳಿರುವಂತಹದ್ದು ಅಥವಾ ಸಾಕಷ್ಟು ಧಾರ್ಮಿಕ ಭಾವನೆ ಇರುವಂತಹ ದೇವಸ್ಥಾನಗಳನ್ನ ಕೆಡವುವಂತಹ ಸಂದರ್ಭದಲ್ಲಿ ಸರಿಯಾದಂತಹ ಒಂದು ಆದೇಶವನ್ನು ಪಾಲನೆ ಮಾಡಲಾಗಿಲ್ಲ. ಲಿಸ್ಟ್ ಗಳನ್ನ ಮಾಡ್ಕೊಂಡು ಹೋದ್ರು, ಅದನ್ನ ಸುಪ್ರೀಂ ಕೋರ್ಟ್ಗೆ ಅದನ್ನ ಕೊಟ್ಟರು, ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು, ನಾವು ಮಾಡಿದ್ವಿ ಅಂತ ಹೇಳಿ. ನಿಮ್ಮ ಒಪಿನಿಯನ್ ಏನು? ಮೊದಲನೇದಾಗಿ ಇಲ್ಲ, ಮೊದಲನೇದಾಗಿ ಇವಾಗ ಸುಪ್ರೀಂ ಕೋರ್ಟ್ ಯಾವ ಪಾಲನೆ ಮಾಡಿಲ್ಲ ಅಂತ ಇವಾಗ ಬಿಜೆಪಿನವ್ರು ಚಕಾರ ಎತ್ತಿಯಾರಲ್ಲ, ಅದ್ರ ಬಗ್ಗೆ ಅವ್ರು ಇವಾಗ ಸುಪ್ರೀಂ ಕೋರ್ಟ್ ಮತ್ತೆ ಮೊರೆ ಹೋಗಿದಾರ? ಒಂದು ಅಕಸ್ಮಾತ್ ಮೊರೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಇವಾಗ ಇಷ್ಟೆಲ್ಲ ಕೂಗಾಡ್ತಿದಾರಲ್ಲ, ಯಾರ ಮೇಲೆ ಕೂಗಾಡ್ತಿದಾರ? ಅವರು ಸರ್ಕಾರದ ಮೇಲೆ ಕೂಗಾಡ್ತಿದಾರ, ಕೇಂದ್ರ ಸರ್ಕಾರದ ಮೇಲೆ ಕೂಗಾಡ್ತಿದಾರ ಅಥವಾ ರಾಜ್ಯ ಸರ್ಕಾರದ ಮೇಲೆ ಕೂಗಾಡ್ತಿದಾರ? ಕೂಗಾಡ್ತಿದ್ರು ಕೂಡ ಅವರ ಹಾಗಿದ್ರೆ ಇವ್ರು ಯಾವ ಒಂದು ಹೆಜ್ಜೆ ತಗೋತಾರೆ? ಅಕಸ್ಮಾತ್ ರಾಜೀನಾಮೆ ಕೊಡ್ತಾರ? ಅದನ್ನ ಇವತ್ತು ಹೇಳಿ. ಪ್ರತಾಪ್ ಸಿಂಹ ಅವರ ಹತ್ರನೇ ಕೇಳಿ. ಪ್ರತಾಪ್ ಸಿಂಹ ಅವರೇ, ಯಾರ ವಿರುದ್ಧ ಕೂಗಾಡ್ತಿದ್ದೀರಿ ನೀವು? ರಾಜೀನಾಮೆ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ನಿಮಗೆ ನಾನು ರಾತ್ರಿ ಎಲ್ಲ ರಾಮಾಯಣ ಹೇಳಿ ಬೆಳಗ್ಗೆ ರಾಮಂಗ ಸೀತೆಗೆ ಏನ್ ಸಂಬಂಧ ಅಂತ ಕೇಳಿದಂಗೆ ನಿಮ್ಗೆ ಇಲ್ಲಿವರೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ನಾನು ಡಿಬೇಟಿಗೆ ಒಂದ್ ನಿಮಿಷ ನೀವು ಅದನ್ನ ಮಾಡ್ಕೊಳ್ಳಿ, ನನಗೆ ಅದರ ಅನಿವಾರ್ಯತೆ ಇಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಕೇಳ್ತಾ ಇದ್ದೀನಿ. ನೀವು 24 ಗಂಟೆ ಚಾನೆಲ್ ರನ್ ಮಾಡ್ತಿರಲ್ಲ, ನೀವು ಪದೇ ಪದೇ ಅದನ್ನೇ ತೋರಿಸಿ. ನೀವು 24 ಗಂಟೆ ತೋರಿಸ್ತಿರಲ್ಲ, ಅದನ್ನೇ ರನ್ ಮಾಡಿ, ನನಗೆ ಬೇಜಾರಿಲ್ಲ. ಆದರೆ ನಾನು ವಿಚಾರ ಇಷ್ಟೇ ಹೇಳ್ತಾ ಇರುವಂಥದ್ದು, ನಾನು ನಿಮಗೆ ವಿಚಾರನ ಸ್ಪಷ್ಟಪಡಿಸಿದ್ದೀನಿ. ಯಾರ ವಿರುದ್ಧ ಹೋರಾಟ ಮಾಡ್ತಿರಲ್ಲ, ಸಿಸ್ಟಮಿಕ್ ಚೇಂಜಸ್ ಅನ್ನ ತರಬೇಕು. ಇದನ್ನ ಒಂದು ಸುಪ್ರೀಂ ಕೋರ್ಟ್ ಆದೇಶನ ಕೊಟ್ಟಾದ್ಮೇಲೆ ಆದೇಶವನ್ನು ಸರಿಯಾಗಿ ಇಂಟರ್ಪ್ರಿಟ್ ಮಾಡಬೇಕು. 4 ವಾರಗಳ ಗಡುವನ್ನು ಕೊಟ್ಟಾಗ ಇನ್ನು ನಮಗೆ ಅಲ್ಲ, ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಾದ ಅಗತ್ಯ ಇಲ್ಲ. ನಾನು ಏನು ಮಾತಾಡ್ತಿದ್ದೀನಿ ಅದನ್ನ ಇಡೀ ಸಮಸ್ತ ಹಿಂದೂಗಳಿಗೆ ಅರ್ಥ ಆಗ್ತಾ ಇದೆ. ನಾನು ಬ್ರಿಜೇಶ್ ಕಾಳಪ್ಪ ಅವರಿಗೆ ನಾನೇ ಅರ್ಥ ಮಾಡಿಸ್ಲಿ, ಅವ್ರಿಗೆ ಅರ್ಥ ಮಾಡ್ಸಕ್ಕಲ್ಲ. ಅಲ್ಲಿನ ಕೊಡಗಿನ ಜನ ಇದಾರಲ್ಲ, ಈಗ ಯಾರ್ದು ರಾಜೀನಾಮೆ ಕೊಡಬೇಕು ಇನ್ನೊಂದು ಹೇಳ್ತಾರಲ್ಲ, ಕೊಡಗಿನ ಜನ ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ, ಯಾರು ಪರ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಲೋಕಕ್ಕೆ ಗೊತ್ತು. ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ನಿಮಗೆ ಇಷ್ಟೇ ಹೇಳೋದು, ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆಯಲ್ಲ, ಈ 4 ವಾರಗಳ ಗಡುವನ್ನು ಕೊಟ್ಟಾದ ಕೂಡಲೇ ಇವರು ಹರಿಬಿರಿನಲ್ಲಿ ಕೇಸ್ ಟು ಕೇಸು ಅದನ್ನ ರಿವ್ಯೂ ಮಾಡ್ದಲೆ ಅಪ್ರೋಪ್ರಿಯೇಟ್ ಆಕ್ಷನ್ ಅಂತ ಹೇಳಿದ ಕೂಡಲೇ ಡೆಮಾಲಿಷನ್ ಅಂತ ಅರ್ಥ ಅಲ್ಲ. ಅದಕ್ಕೆ ಅದು ಉಳಿಸ್ಕೊಳ್ಳೋಕೆ ಅವಕಾಶ ಇತ್ತಂದ್ರೆ ಉಳಿಸ್ಕೊಳ್ಳೋದಕ್ಕೆ, ಸಕ್ರಮ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಸಕ್ರಮ ಮಾಡ್ಲಿಕ್ಕೆ, ಇಲ್ಲ ಸ್ಥಳಾಂತರ ಮಾಡ್ಲಿಕ್ಕಾದ್ರೂ ಕೂಡ ಪರ್ಯಾಯ ವ್ಯವಸ್ಥೆನ ಮಾಡಬೇಕು ಅನ್ನೋದು ಇದರ ಆಶಯವಾಗಿದೆ ಅನ್ನೋದನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ಗಣಪತಿ ದೇವಸ್ಥಾನಕ್ಕೂ ಕೂಡ ಈಗ ನೋಟಿಸ್ ಅನ್ನು ಕೊಡಲಾಗಿದೆ ಅಂತ ಹೇಳಿ ಅಲ್ಲಿನ ಅರ್ಚಕರುಗಳು ಹೇಳ್ತಾ ಇದ್ದಾರೆ. ಸೊ ವಾಟ್ ನೆಕ್ಸ್ಟ್? ಮುಂದಿನ ಅನೇಕ ದೇವಸ್ಥಾನಗಳು ಕೂಡ ಇದೆ ಈ ಲಿಸ್ಟ್ ಅಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಆಗತ್ತಾ ಅಥವಾ ಬೇರೆ ಬೇರೆ ಏನು ಆಪ್ಷನ್ಸ್ ಇದೆ? ಏನ್ ಮಾಡ್ತೀರಿ? ಈಗ ನಾನು ಸ್ಪಷ್ಟಪಡಿಸಿದ್ದೀನಿ ಆಲ್ರೆಡಿ. ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ಬೆಳಗ್ಗೆ ನನಗೆ ದೂರವಾಣಿ ಸಂಪರ್ಕ ಸಿಕ್ಕಿ ಪ್ರೆಸ್ ಮೀಟ್ ಕರೆದು ಹೇಳಲಿಕ್ಕೂ ಕೂಡ ಅವರೇ ನನಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹೇಳಿ ಸ್ಪಷ್ಟವಾಗಿ ಅಲ್ಲಿ ಏನು ಯಾರು ಅಧಿಕಾರಿಗಳು ಇದನ್ನ ಏಕಾಏಕಿ ಬಂದು ಇದನ್ನ ಡೆಮಲಿಷ್ ಮಾಡಿದ್ರೆ ಅವ್ರ ವಿರುದ್ಧನೂ ಕೂಡ ಕ್ರಮ ತೆಗೆದುಕೊಳ್ತೀನಿ ಅಂತ ಭರವಸೆನ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರ ಒಂದು ಆಜ್ಞೆಯನ್ನು ಹೊರಡಿಸಿ ಈ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಅನುಗುಣವಾಗಿ ಮತ್ತೊಂದು ಸಾರಿ ರಿವ್ಯೂನ ಮಾಡೋಣ, ಪಟ್ಟಿನ ತಯಾರು ಮಾಡೋಣ ಅನ್ನೋದು ಕೂಡ ಹೇಳಿದ್ದಾರೆ. ಎಲ್ಲೆಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇದೆ ಅಲ್ಲಿ ಉಳಿಸ್ಕೊಳ್ಳೋಣ, ರೆಗ್ಯುಲರೈಸ್ ಮಾಡ್ಲಿಕ್ಕಾಗೋದ್ರೆ ರೆಗ್ಯುಲೈಸ್ ಮಾಡೋಣ ಅಂತ ಹೇಳಿದ್ದಾರೆ. ಇದನ್ನ ನಾನು ಅವ್ರ ಗಮನಕ್ಕೆ 2 ಕಾಯ್ದೆಗಳು ಕೂಡ ಗಮನಕ್ಕೆ ತಂದಿದ್ದೀನಿ. ಏನಂತಂದ್ರೆ 1964ರಲ್ಲಿ ಕರ್ನಾಟಕ ಮುನ್ಸಿಪಾಲಿಟೀಸ್ ಆಕ್ಟ್ ಅಂತ ಬರುತ್ತೆ. ಅದರ ನಂತರ 1993ರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಅಂತ ಬರುತ್ತೆ. ಈ ದೇವಸ್ಥಾನನ ಯಾವ್ದೋ ಕಟ್ಟಡ ಕಟ್ಟೋದಕ್ಕೆ ಲೈಸೆನ್ಸ್ ಕೊಡುವಂತ ಪದ್ಧತಿ ಮಹಾರಾಜರ ಕಾಲದಲ್ಲಿ ಎಲ್ಲಿತ್ತು? ನೀವು ಇಡೀ ದೇಶಾದ್ಯಂತ ನೋಡಿ 600ಕ್ಕಿಂತ ಹೆಚ್ಚು ಸಂಸ್ಥಾನಗಳಿದ್ದು. ಆ ಸಂಸ್ಥಾನಗಳಲ್ಲಿ ಹೆಚ್ಚಿನ ಸಂಸ್ಥಾನಗಳು ಹಿಂದೂ ಮಹಾರಾಜರ ಕೈಯಲ್ಲಿತ್ತು. ಏನು ಹಿಂದೂ ಧರ್ಮದ ಏನೇ ಇವತ್ತು ಕುರುಹುಗಳಿದೆ ಅದಕ್ಕೆಲ್ಲ ಪೋಷಕರು ಯಾರಿದ್ದಾರೆ, ದೇವಸ್ಥಾನಗಳಿಗೆ ಪೋಷಕರು ಯಾರಿದ್ದಾರೆ, ಅವರು ಹಿಂದೂ ಮಹಾರಾಜರಾಗಿದ್ರು. ಮೈಸೂರಿನಲ್ಲಿರುವಂತಹ ಚಾಮುಂಡಿ ಬೆಟ್ಟದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಪೋಷಕರು ಯಾರಾಗಿದ್ರು ಮಹಾರಾಜರೇ. ಇತ್ತೀಚೆಗೆ ಟ್ರಾವಂಕೂರ್ ಮಹಾರಾಜರ ಪರವಾಗಿ ಅನಂತ ಪದ್ಮನಾಭ ದೇವಾಲಯವನ್ನು ಕೊಟ್ಟರಲ್ಲ, ಯಾಕಾಗಿ ಕೊಟ್ಟರು? ಅದ್ರ ಪೋಷಕರು ಮಹಾರಾಜರಾಗಿದ್ರು ಅನ್ನೋ ಕಾರಣಕ್ಕೆ. ನಿಮ್ದು ಯಾವಾಗ 1964
2014ರಲ್ಲಿ ಆಕ್ಟ್ ತಂದ್ಬಿಟ್ಟು ಇದನ್ನ ಅನಧಿಕೃತ ಅಂತ ಹೇಳಿದ್ರೆ ಇನ್ನು ಆಕ್ಟ್ ಬರೋದಕ್ಕಿಂತ ಮೊದಲನೇ ಅಲ್ಲಿ ದೇವಸ್ಥಾನಗಳು ನಿರ್ಮಾಣ ಆಗಿತ್ತಲ್ಲ. ಇಲ್ಲಿ ಎಲ್ಲ ಹಿಂದೂ ಧರ್ಮಕ್ಕೆ ಅನುಗುಣವಾಗಿ ಅವತ್ತು ಆಡಳಿತ ನಡೀತಾ ಇತ್ತು. ಹಾಗಾಗಿ ಏನೋ ದೇವಸ್ಥಾನ ಕಟ್ಟಲಿಕ್ಕೆ ಅಲ್ಲಿ ಮುಕ್ತವಾದಂಥ ಅವಕಾಶ ಇತ್ತು. 1993ರಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಬರೋದಕ್ಕಿಂತ ಮೊದಲು ಈ ಲೈಸೆನ್ಸ್ ತಗೊಳ್ಳೋಂಥದ್ದು ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲಿತ್ತು? ನಮ್ಮೂರಿನಲ್ಲಿ ನಾನೊಂದು ಗುಡಿ ಕಟ್ಕೊಳ್ತೀನಿ, ನಮ್ಮ ಊರಿನವರು ಸೇರಿ ಕಟ್ತೀವಿ. ಅದಕ್ಕೆ ಪಂಚಾಯತಿ ಅವ್ರದ್ದು ಏನು ನಮಗೆ ದೊಣ್ಣೆ ನಾಯಕರ ಅಪ್ಪಣೆ ಏನು ಬೇಕಾಗಿರ್ಲಿಲ್ಲ. ಈಗ ಬಂದ್ಬಿಟ್ಟು ನೀವು ಆಕ್ಟ್ ಅನ್ನು ತಂದ್ಬಿಟ್ಟು ಈಗ ಅದು ಅನಧಿಕೃತ ಅಂತ ಹೆಂಗ್ ಹೇಳ್ತೀರಿ? ನಿಮ್ಮ ಆಕ್ಟ್ ಬರೋದಕ್ಕಿಂತ ಮೊದಲನೇ ಇದೆಯಲ್ಲ. ಅದಕ್ಕೆ ದಯವಿಟ್ಟು ಈ ವಿಷಯನ ನಾವು ವಿಷಯಾಂತರ ಮಾಡೋದು ಬೇಡ. ಕಾಂಗ್ರೆಸ್ ಅವರಿಗೆ ಎಷ್ಟು ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದೆ ಅಂತಂದ್ರೆ ಆ ರಾಮ ಸೇತು ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ರಾಮನ ಅಸ್ತಿತ್ವನೇ ಪ್ರಶ್ನೆ ಮಾಡಿ ಅಫಿಡವಿಟ್ ಹಾಕ್ತಾರೋ, ದಯವಿಟ್ಟು ಅಂಥವ್ರದ ಹತ್ರ ನನಗೆ ಡಿಬೇಟ್ ಮಾಡ್ಲಿಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ಇದನ್ನು ನನಗೆ ಡಿಬೇಟಿಗೆ ಎಳಿಬೇಡಿ. ಸುಪ್ರೀಂ ಕೋರ್ಟೇ ಜಜ್ಮೆಂಟ್ ಕೊಟ್ಟು ರಾಮ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಲೂ ಕೂಡ ಒಬ್ಬರೇ ಒಬ್ಬ ಕಾಂಗ್ರೆಸ್ ನಾಯಕರನ್ನು ಕೂಡ ಅದನ್ನು ಸ್ವಾಗತ ಮಾಡಲಿಲ್ಲ. ಇವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಬಿಟ್ರೆ, ಇವತ್ತೇನೋ ಒಂದು ಟ್ವೀಟ್ ಹಾಕ್ಬಿಟ್ಟು ಒಂದು ಹೇಳಿಕೆ ಕೊಟ್ಬಿಟ್ಲೆ ಇವ್ರ ಕನ್ಸರ್ನ್ ಏನು ಅಂತ ಗೊತ್ತಿದೆ. ಇವತ್ತು ಹಿಂದೂ ಧರ್ಮನ ಹೊಡಿಲಿಕ್ಕೆ ಲಿಂಗಾಯತರ ಪ್ರತ್ಯೇಕ ಅಂತ ಮಾಡ್ಲಿಕ್ಕೆ ಹೋದಂತರು ಈ ಕಾಂಗ್ರೆಸ್ನವರು. ದಯವಿಟ್ಟು ನೀವು ನಮಗೆ ಹಿಂದೂ ಧರ್ಮದ ಬಗ್ಗೆ ಪಾಠ ಹೇಳ್ಕೊಡಕ್ಕೆ ಹೋಗ್ಬೇಡಿ. ನಮ್ಮ ಮುಖ್ಯಮಂತ್ರಿಗಳು ಸಂವೇದನೆಯನ್ನು ಹೊಂದಿದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ದಾರೆ. ಹಾಗಾಗಿ ಹಿಂದೂಗಳ ಭಾವನೆಗಳಿಗೆ ಘಾಸಿ ಆಗಿದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಸ್ಪಂದಿಸಿದ್ದಾರೆ. ಆಮೇಲೆ ನಿಮಗೂ ಹೇಳ್ತೀನಿ, ನಿಮ್ಮ ಸರ್ಕಾರನು ಕೂಡ ಬ್ರಿಜೇಶ್ ಕಾಳಪ್ಪ ಅವರೇ, ಇದು ನಮ್ಮ ಕರ್ನಾಟಕ ಹೈಕೋರ್ಟ್ 2013ರಲ್ಲಿ ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯವು ಪ್ರತಿವಾದಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು, ಆಮೇಲೆ ಮೈಸೂರು ನಗರ ಪಾಲಿಕೆ ಆಯುಕ್ತರು, ರಾಜ್ಯ ವಕ್ಫ್ ಮಂಡಳಿಯವರು ಜಂಟಿಯಾಗಿ ಪರಿಶೀಲಿಸಿ ಸದರಿ ಗೋರೆಯು ಫುಟ್ಪಾತ್ ಮೇಲೆ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವಂತೆ ಇದ್ದರೆ ತೆರವುಗೊಳಿಸಲು ಮುಕ್ತವಾಗಿರುತ್ತದೆ ಎಂದು ಆದೇಶಿಸಲಾಗಿರುತ್ತದೆ. ಅದು ಗೋರಿ ಯಾವುದು ಅಂತ ಹೇಳಿದ್ರೆ ಅಶೋಕ ಗ್ಲಾಸ್ ಪಕ್ಕ ದೇವರಾಜ ಅರಸು ರಸ್ತೆಯಲ್ಲಿರುವಂಥ ಗೋರಿ. ನೀವು 2013ರಿಂದ 18ರವರೆಗೆ ಇದ್ರಲ್ಲ, ನೀವ್ಯಾಕೆ ತೆರವು ಮಾಡಲಿಲ್ಲ ಅದನ್ನ? 2015ರಲ್ಲಿ ರಾಜನ ಮರ್ಡರ್ ಆಯ್ತಲ್ವಾ, ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ತಾನೆ. 2009 ನಂತರ ಯಾವುದೇ ಅನಧಿಕೃತವಾದಂತಹ ಮಸೀದಿನೋ ಮಂದಿರನೋ ಚರ್ಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿತ್ತಲ್ಲ, ಆದೇಶನ ನೀವು ಪಾಲಿಸಿದ್ರ? ನೀವು ಇವಾಗ ಬಂದ್ಬಿಟ್ಟು ದಯವಿಟ್ಟು ಇಲ್ಲೇನೋ ಕೂತ್ಕೊಂಡು ಯಾರೋ ರಿಸೈನ್ ಮಾಡಿ. ನಮ್ಮ ಪಕ್ಷದಲ್ಲಿ ಏನೋ ವಿಚಾರ ಇತ್ತು ಅಂದ್ರೆ, ನಾವು ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ನಮಗೆ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಸ್ವಾತಂತ್ರ್ಯ ಇದೆ. ನಿಮ್ಮ ಪಕ್ಷದಲ್ಲಾಗಿದ್ರೆ ನೀವು ಹೊರಗಡೆ ಹಾಕ್ತಾರೆ, ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ, ಇಲ್ಲಾಂದ್ರೆ ನಿಮ್ಮನ್ನು ಅಲ್ಲಿಂದ ಆಚೆಗೆ ಉಚ್ಚಾಟನೆ ಮಾಡ್ತಾರೆ. ದಯವಿಟ್ಟು ನೀವು ನಮ್ಮ ಬಿಜೆಪಿಗೆ ಏನು ಆಂತರಿಕ ಸ್ವಾತಂತ್ರ್ಯದ ಬಗ್ಗೆ ವಿರೋಧಿಸ್ತಾ ಇದಾರಲ್ಲ, ನೀವು ಹೋರಾಟ ಮಾಡ್ಬಿಡಿ, ರಿಸೈನ್ ಮಾಡಿ, ಇಂಥದ್ದೆಲ್ಲ ಬಿಟ್ಬಿಡಿ ಸರ್. ಈ ರಿಸೈನ್ ಮಾಡಿರೋ ರಾಜಕಾರಣಿಗಳನ್ನ ನಾವು ಬಹಳಷ್ಟು ಜನ ನೋಡಿದ್ವಿ. ಸುಮ್ಮನೆ ಜನರ ಕಣ್ಣೊರ್ಸೋದಕ್ಕೆ ಗೋಸಂಬೆ ತಂದಲ್ಲಿ ರಿಸೈನ್ ಮಾಡಿರೋಂಥ ನೋಡಿದ್ವಿ. ಹೋಗಿ ತಾಲೂಕಿನಲ್ಲಿ ತಹಸೀಲ್ದಾರಿಗೆ ರಿಸೈನ್ ಕೊಟ್ಟಿರೋರ್ನು ನಾವು ಕೂಡ ಕಾವೇರಿ ಗಲಾಟೆಯಲ್ಲಿ ನಾವು ನೋಡಿದೀವಿ. ದಯವಿಟ್ಟು ಇಂಥದ್ದು ಬೇಡ ಮೇಡಮ್. ನಾನು ನಿಮಗೆ ಹೇಳುವಂಥ ವಿಚಾರಗಳನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗೆ ಇವತ್ತು ನಮ್ಮ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗು 6:00ಗೆ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಮೈಸೂರಿಂದ ನೇರವಾಗಿ ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ನನಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ಲಿ. ರಿಲೀಸ್ ಆಗುತ್ತಾ ಹಾಗಾದ್ರೆ? ಈಗ ಭರವಸೆ ಕೊಟ್ಟ ಹಾಗೇನೆ ಮತ್ತೆ ಅವಕಾಶ ನೀವು ಹೇಳಿದ್ರಿ ಮುಖ್ಯಮಂತ್ರಿಗಳು ಈಗ ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅಷ್ಟು ಸಂವೇದನೆ ಇದೆ, ಮಾಡಿಕೊಡ್ತಾರೆ. ಹೊಸದಾಗಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಅನುಗುಣವಾಗಿ ರಿವ್ಯೂ ಮಾಡೋಣ ಅಂತ ಹೇಳಿದ್ದಾರೆ. ಅಪ್ರೋಪ್ರಿಯೇಟ್ ಸ್ಟೆಪ್ಸ್ ಅಂತ ಹೇಳಿದ ಕೂಡಲೇ ಅದು ಧ್ವಂಸ ಮಾಡಿ ಅಥವಾ ನೆಲಸಮ ಮಾಡಿ ಅಂತಲ್ಲ, ಅದನ್ನ ಸೂಕ್ತವಾದಂತ ಕ್ರಮ ಕೈಗೊಳ್ಳೋದು. ಸೂಕ್ತವಾದದ್ದೇನು? ಸಮಾಜದಲ್ಲಿ ಸೌಹಾರ್ದತೆಯನ್ನ ಏನು ಶಾಂತಿಯನ್ನ ಕದಡದ ಹಾಗೆ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆ ಕ್ರಮವನ್ನು ನಮ್ಮ ಸರ್ಕಾರದಲ್ಲಿ ಕೈಗೊಳ್ತಾರೆ. ಎಸ್, ಥ್ಯಾಂಕ್ ಯು ಪ್ರತಾಪ್ ಸಿಂಹ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಎಸ್, ಏನಾಗುತ್ತೆ, ಯಾವ ರೀತಿಯಾಗಿ ಈಗ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಅವರದ್ದೇ ಸರ್ಕಾರ ಇರೋದು, ಅವರದ್ದೇ ಸರ್ಕಾರದಲ್ಲಿ ಇಂತಹ ಘಟನೆಗಳು ಆಗ್ತಾ ಇದ್ರು, ಅವರಿಗೆ ಗೊತ್ತಿರೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ. ಒಟ್ಟಾರೆ ಈಗ ಇದು ದೇಗುಲ ದಂಗಲ್ಗೆ ಮಾರ್ಪಾಡಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ.